Hello everyone, welcome back to another vlog. ಚರಿತು ಬಿಟ್ಟು ನೀನೇನು ಕಾಯಿ ಖಾರಚ್ಚು ಬಿಟ್ಟು ನಿಂಗೆ ಕನ್ನಡ ಬರಲ್ವಾ? ಲಾಸ್ಟ್ ವ್ಲಾಗಲ್ಲಿ ನಾವು ಹೊಸ ಮನೆ ಒಂದು ನೋಡ್ಕೊಂಡು ಬಂದಿರೋದನ್ನು ಶೇರ್ ಮಾಡಿದ್ದೆ ನಿಮ್ಮ ಜೊತೆಗೆ. ಆ ಮನೆ ಬಹಳಷ್ಟು ಜನಕ್ಕೆ ತುಂಬಾ ಇಷ್ಟ ಆಗಿದೆ. ಸೊ ಆ ಮನೆನ ಕನ್ಸಿಡರ್ ಮಾಡ್ತಾ ಇದ್ದೀವಿ ನಾವು, ಯಾಕಂದರೆ ಈ ಮನೆ ಇನ್ನೂ ತುಂಬಾ ಡಿಲೇ ಆಗ್ತಾ ಇದೆ. ಈಗ ನಾನು ಆಗಲೇ ಹೇಳಿದಾಗೆ ಮನೆ ನೋಡ್ಕೊಂಡು ಬಂದಮೇಲೆ ಬಸ್ ಸ್ಟ್ಯಾಂಡಲ್ಲಿ ಒಬ್ರಿಗೆ ವೆಯ್ಟ್ ಮಾಡ್ತಿದ್ದೀವಿ. ಅವ್ರು ಬಂದಮೇಲೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತ. ಸೊ ಅವ್ರು ಬರೋದು ಲೇಟ್ ಆಯಿತು, ನನಗೆ ಹೊಟ್ಟೆ ಹಸುವಾಗಕ್ಕೆ ಸ್ಟಾರ್ಟ್ ಆಗೋಗಿತ್ತು. ಸೊ ಬೋಂಡಾ ಸೂಪ್ ತಿಂತಿದ್ದೀನಿ ಬಸ್ ಸ್ಟ್ಯಾಂಡಲ್ಲೇ. ನಾನು 12 ಹೋಗಿದ್ದ ಬರ್ತಿದ್ದೀನಿ. ನಾವು ಮುಳ್ಳಯ್ಯನಗಿರಿಗೆ ಹೋದ್ರೆ ನಾವು ಒಂದ್ಸಲಿ ಹೋಗಿದ್ವಿ ಮುಳ್ಳಯ್ಯನಗಿರಿಗೆ. ಯಾವಾಗ ಅಂದ್ರೆ ಇದೇ ವರ್ಷ. ಈಗ ಮಾನ್ಸೂನ್ ಸ್ಟಾರ್ಟ್ ಆಗೋ ಮುಂಚೆ, ಪ್ರೀ ಮಾನ್ಸೂನ್ ಜಸ್ಟ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಎವ್ರಿ ಇಯರ್ ಹೋಗ್ತೀವಿ. ಇಡೀ ಮುಳ್ಳಯ್ಯನಗಿರಿಗೆ ನಾವು 3 ಜನ ಇದ್ವಿ. ನಿಮಗೆ ಗೊತ್ತಾಗಿರ್ಬೋದು ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಅಂತ. ಎಸ್, ಸ್ವಾತಿ ಸಂದೀಪ್ ಇಬ್ಬರು ಬಂದಿದ್ದಾರೆ. ಅವ್ರ ಜೊತೆಗೆ ನಾವು ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ವ್ಲಾಗ್ಸಲ್ಲೆಲ್ಲೂ ನೀವು ನೋಡಿಲ್ಲ ಆ ಜಾಗನ. ಸುತ್ತಮುತ್ತ ಫುಲ್ ಗ್ರೀನರಿ. ಸಂದೀಪ್ ಈ ಎಲ್ಲ ಜಾಗಗಳ ಬಗ್ಗೆ ನಮಗೆ ಹೇಳ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹಾಕ್ಕೊಂಡಿರೋ ಬ್ಲ್ಯಾಕ್ ಮಿಡಿ ಡ್ರೆಸ್ ಬಗ್ಗೆ ತುಂಬ ಜನ ಕೇಳ್ತಿರ್ತೀರ. ನಾನು ಇದನ್ನು ಆಲ್ರೆಡಿ 3-4 ಸಲ ಹಾಕ್ಕೊಂಡಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಮಿಂತ್ರಾದಲ್ಲಿ ತೊಗೊಂಡಿದ್ದು. ಕಾರ್ ತಗೊಂಡಾಗಿಂದ ಕಾರ್ತಿಕಿಗೆ ಪಕ್ಕದ ಸೀಟಲ್ಲಿ ಹಾಗೆಯೇ ಹಿಂದ್ಗಡೆ ಸೀಟಲ್ಲಿ ಕೂತಿದ್ದ ಚಾನ್ಸೇ ಸಿಕ್ಕಿರಲಿಲ್ಲ. ಸೊ ಇವತ್ತು ಸಂದೀಪ್ ಡ್ರೈವ್ ಮಾಡ್ತಿರೋದ್ರಿಂದ ಪಕ್ಕದ ಸೀಟ್ ಹೇಗೆ ಕಂಫರ್ಟೇಬಲ್ ಆಗಿದೆಯೋ ಇಲ್ವೋ, ಹಿಂದ್ಗಡೆ ಸೀಟ್ ಹೇಗಿದೆ ಅಂತೆಲ್ಲ ಕೂತ್ಕೊಂಡು ನೋಡ್ತಿದ್ದಾರೆ. ಹಾಗೆಯೇ ಸನ್ ರೂಫಲ್ಲಿ ಕೂಡ ಯಾವತ್ತೂ ನಿಂತ್ಕೊಂಡು ಎಲ್ಲ ವ್ಯೂ ಮಾಡೋ ಚಾನ್ಸ್ ಕೂಡ ಸಿಕ್ಕಿರಲಿಲ್ಲ. ಹಾಗೆಯೇ ನಾವು ಟ್ರಾವೆಲ್ ಮಾಡ್ತಾ ಕೂಕು ಎಫ್ನ ಕೇಳ್ಕೊಂಡು ಟ್ರಾವೆಲ್ ಮಾಡ್ತಿದ್ದೀವಿ. ಸಂದೀಪ್ ಮತ್ತು ಕಾರ್ತಿಕ್ ಇರೋದ್ರಿಂದ ನಾವು ರಾಹುಲ್ ದ್ರಾವಿಡ್ ದ ವಾಲ್ ಆಫ್ ಕ್ರಿಕೆಟ್ ಆಡಿಯೋ ಬುಕ್ ಕೇಳ್ತಾ ಇದ್ದೀವಿ. ಅವರಿಬ್ಬರಿಗೂ ಕ್ರಿಕೆಟ್ ಅಂದರೆ ಇಷ್ಟ. ನಿಮಗೂ ಕೂಡ ಈ ರೀತಿ ಆಡಿಯೋ ಬುಕ್ಸ್ ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಕೂಕು ಎಫ್ನ ಚೆಕ್ಔಟ್ ಮಾಡಿ ನೋಡ್ಬೋದು. ಅದರಲ್ಲಿ 10,000 ಗಂಟೆಗಳಿಗಿಂತ ಹೆಚ್ಚು ಕಂಟೆಂಟ್ ಲೈಬ್ರರಿ ಇದೆ. ನಿಮ್ಗೆ ಇಷ್ಟ ಆಗಿರೋ ಬುಕ್ನ ನೀವು ನಿಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲಿ ಕೇಳ್ಬೋದು, ಕನ್ನಡದಲ್ಲಿ ಕೇಳ್ಬೋದು. ಕನ್ನಡ ಮಣ್ಣಿನ ಗುಣವೋ ನೀರಿನ ಮಹಿಮೆಯೋ ಏನೋ, ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಅಲ್ಲೊಬ್ರು ಕರ್ನಾಟಕದ ಸಾಧಕರು ಇದ್ದೇ ಇರ್ತಾರೆ. ರಾಜಕೀಯ, ಶಿಕ್ಷಣ, ಕಲೆ, ಸಿನಿಮಾ, ಕ್ರೀಡೆ. ಸೊ ನಿಮಗೂ ಈ ರೀತಿ ಇಂಟ್ರೆಸ್ಟ್ ಇದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ 399 ರುಪೀಸ್ ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ಇರುತ್ತೆ, ಆ್ಯನ್ಯುವಲ್ ಫೀಸು. ಬಟ್ ನೀವು ನಮ್ಮ ಚಾನಲ್ನ ಫ್ಯಾಮಿಲಿ ಮೆಂಬರ್ ಆಗಿರೋದ್ರಿಂದ BBK50 ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 50% ಡಿಸ್ಕೌಂಟ್ ಆಗಿ 199 ರುಪೀಸ್ ಪರ್ ಇಯರ್ ಆಗುತ್ತೆ. ಅಂದರೆ ₹1 ಕಡಿಮೆ ಒಂದು ದಿನಕ್ಕೆ ಇಷ್ಟೊಂದು ಬುಕ್ಸ್ನ ಆಕ್ಸೆಸ್ ಮಾಡ್ಬೋದು. ಈ ಆಫರು ಫಸ್ಟ್ 250 ಯೂಸರ್ಸ್ಗೆ ಮಾತ್ರ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಸಾಹಿತ್ಯ, ವಿಜ್ಞಾನ, ಪೊಲೀಸ್, ಆರ್ಮಿ, ಹೀಗೆ ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ನಮ್ಮ ಕನ್ನಡಿಗರಿಲ್ಲದ ನೆಲೆನೇ ಇಲ್ಲ ಬಿಟ್ರಿ. ನಮ್ಮ ಬುಕ್ ಓದೋರು, ಆಡಿಯೋ ಬುಕ್ ಓದೋರು ಎಷ್ಟು ಪ್ಲೆಸೆಂಟಾಗಿ ಓದ್ತಾರೆ ಅಂತಂದರೆ, ನಾವು ಆಡಿಯೋ ಬುಕ್ ಕೇಳುವಾಗ ಚರಿತ್ ಕೂಡ ಅವ್ರ ವಾಯ್ಸ್ ಕೇಳ್ತಾ ಹಾಗೆ ಮಲ್ಕೊಂಡ್ಬಿಡ್ತಾನೆ. ದಾರಿಯಲ್ಲಿ ಮಧ್ಯದಲ್ಲಿ ಒಂದೊಂದು ಸೀನ್ರೀಸ್ ತುಂಬಾ ಚೆನ್ನಾಗಿದ್ವು. ಕ್ಲೌಡ್ಸ್ ಎಲ್ಲ ಮೌಂಟೇನ್ಸ್ನ ಆವರಿಸ್ಕೊಂಡ್ಬಿಟ್ಟಿದ್ವು. ಸೊ ಅಲ್ಲಲ್ಲೇ ನಿಲ್ಲಿಸಿ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಆ ವೆದರ್ ಮತ್ತು ಆ ಸೀನ್ಸ್ನ. ಅದೇ 2 ಜಿ ಇಲ್ಲಿ, ಇದೊಂದು ಪಕ್ಕದ ಇನ್ನೊಂದು ಎಂಥದ್ದು ಜಿ ಇದೆ, ಅದು MG ಅನ್ಸುತ್ತಂಗಾರೆ. ಇರೋದೇ 2 ರೋಡ್ ಇಡೀ ಚಿಕ್ಕಮಂಗ್ಳೂರಲ್ಲಿ. ಸಿಟಿ ಇರೋದೇ ಅಷ್ಟು, ಮುಗಿದ್ರೆ ಮುಗ್ದೇ ಹೋಯ್ತು ಊರು. ಇಲ್ಲಿ ಸೊ ಫೈನಲಿ ನಾವು ಚಿಕ್ಕಮಂಗ್ಳೂರು ರೀಚ್ ಆಗಿದ್ದೀವಿ. ನಾನು ಚಿಕ್ಕಮಂಗ್ಳೂರಿಗೆ ಬರ್ತಿರೋದು ಫಸ್ಟ್ ಟೈಮು. ಕಾರ್ತಿಕ್ ಮೋಸ್ಟ್ಲಿ ಮುಂಚೆ ಬಂದಿದ್ರು ಅಂತ ಅನಿಸುತ್ತೆ. ಸಂದೀಪ್ ಅಂತೂ ತುಂಬ ಸಲ ಬರ್ತಿರ್ತಾರೆ. ಸೊ ಅವರೇ ನಮಗೆಲ್ಲ ಗೈಡ್ ಮಾಡ್ತಿರೋದು. ಈ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ಕರ್ಕೊಬಂದಿದ್ದಾರೆ.
ರೆಸ್ಟೋರೆಂಟ್ ಹೆಸರು ಖನ್ಸಾಮ ಅಂತ. ಖನ್ಸಾಮ ರೆಸ್ಟೋರೆಂಟ್ ತುಂಬ ಚೆನ್ನಾಗಿತ್ತು. ಎಲ್ಲ ಸ್ಟಾರ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಿರಿಯಾನಿ ಟೇಸ್ಟ್ ಅಷ್ಟು ಇಷ್ಟ ಆಗಲಿಲ್ಲ. ಡೆಸರ್ಟ್ ನಾವು ಶಾಹಿತು ಕೂಡ ತರಿಸ್ಕೊಂಡಿದ್ವಿ, ಅದು ಕೂಡ ತುಂಬ ಚೆನ್ನಾಗಿತ್ತು. ನಿಮಗೆ ತೋರಿಸ್ತೀನಿ ನಾನೀಗ ಏನೇನು ತರಿಸಿದ್ವಿ, ಹೇಗೆ ಕಾಣಿಸ್ತಿತ್ತು, ಟೇಸ್ಟ್ ಹೇಗಿತ್ತು ಅಂತೆಲ್ಲ. ಅವಾಗ ಇನ್ನೂ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೀವು ಕೂಡ ಚಿಕ್ಕಮಂಗ್ಳೂರಿಗೆಲ್ಲ ಈ ಟ್ರಿಪ್ಪಿಗೆ ಅಂತ ಬಂದರೆ ಈ ರೆಸ್ಟೋರೆಂಟ್ನ ಆರಾಮಾಗಿ ವಿಸಿಟ್ ಮಾಡ್ಬೋದು. ನಾವು ರೋಟಿ ಕರಿ ತಿನ್ನಲಿಲ್ಲ. ರೋಟಿ ಕರಿ ತಿಂದಿದ್ರೆ ಅದ್ರದ್ದು ಐಡಿಯಾಸ್ ನಿಮಗೆ ಕೊಡ್ತಾ ಇದ್ದೆ ಹೇಗಿತ್ತು ಏನು ಅಂತ. ನಾವು ಬಿರಿಯಾನಿ ತೊಗೊಂಡ್ಮೇಲೆ ಅಂದ್ಕೊಂಡ್ವಿ ಫ್ಯಾಮಿಲಿ ಪ್ಯಾಕ್ ತೊಗೊಂಡ್ಬಿಟ್ಟಿದ್ವಿ, ಕ್ವಾಂಟಿಟಿ ಜಾಸ್ತಿ ಇತ್ತು. ಬಟ್ ರೋಟಿ ಕರಿ ತೊಗೊಂಡಿದ್ದಿದ್ರೆ ಬೆಟರ್ ಇರ್ತಿತ್ತೇನೋ ಅಂತ ಅಂದ್ಕೊಂಡ್ವಿ. ಸುಬರ್ಣ ಶಾಹಿತ್ ಕೂಡ ಇದೆ ಹೆಸರು. ಬ್ರೆಡ್ ಇದೆಯಾ? ಸೊ ಫೈನಲಿ ನಾವು ಊಟ ಮಾಡಿ ಹೊರಟಾಗಲೇ 4 ಗಂಟೆ ಆಗಿತ್ತು. ಈಗ ನಾವು ಕರ್ನಾಟಕದ ಹೈಯೆಸ್ಟ್ ಪೀಕ್ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬಟ್ ವೆದರ್ ಕ್ಲೌಡಿ ಇದೆ, ನೋಡಬೇಕು ಏನು ಕಾಣುತ್ತೆ ಹೇಗೆ ಅಂತ. ಬಟ್ ಸ್ಟಿಲ್ ವೆದರ್ ಆದರೂ ಎಂಜಾಯ್ ಮಾಡೋಣ, ಬಂದಿದ್ದೀವಿ, ಹೋಗಿ ಬರೋಣ ಪೀಕ್ವರೆಗೂ ಅಂತ ಹೋಗ್ತಾ ಇದ್ದೀವಿ. ಕಾರ್ತಿಕ್ ನಿಮಗೆಲ್ಲ ಸನ್ ರೂಫಿಂದ ವ್ಯೂ ಹೇಗೆ ಕಾಣುತ್ತೆ ಅಂತ ತೋರಿಸ್ತಾ ಇದ್ದಾರೆ. ನಾನು ಚರಿತ್ರೆಗೆ ಕೂರ್ಸ್ಕೊಂಡು ಮುಂದೆ ಕೂತಿದ್ದೀನಿ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಸನ್ ರೂಫ್ ಇರೋ ಕಾರ್ ತೊಗೊಳ್ಳೋದೋ ಬೇಡವೋ, ಯೂಸ್ ಆಗುತ್ತೋ ಇಲ್ವೋ, ಸುಮ್ಮನೆ ಯಾಕೆ ಅಷ್ಟು ಎಕ್ಸ್ಟ್ರಾ ದುಡ್ಡು ಕೊಡೋದು ಅಂತೆಲ್ಲ. ನಾವು ತೊಗೋಬೇಕಾದ್ರೆ ನಮಗೂ ತುಂಬ ಜನ ಹಾಗೆ ಹೇಳಿದ್ರು, ಸುಮ್ಮನೆ ಯಾಕಷ್ಟು ದುಡ್ಡು ಖರ್ಚು ಮಾಡ್ತೀರಾ ಸನ್ ರೂಫ್ಗೆಲ್ಲ, ನಾರ್ಮಲ್ ಕಾರ್ ತೊಗೊಳ್ಳಿ, ಅದು ಯೂಸ್ ಆಗಲ್ಲ, ಸ್ಟಾರ್ಟಿಂಗ್ ಅಷ್ಟೇ ಜೋಶು ಅಂತ. ಬಟ್ ನಾವು ತೊಗೊಂಡಾಗಿಂದ ತುಂಬ ಯೂಸ್ ಮಾಡ್ತಿರ್ತೀವಿ. ಅಟ್ಲೀಸ್ಟ್ ಮೂನ್ ರೂಫಾಗಂತೂ ನಾವು ಭಾಳ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಿರ್ತೀವಿ. ಈ ರೀತಿ ಒಳ್ಳೆ ವೆದರಲ್ಲಿ ಲಾಂಗ್ ಡ್ರೈವ್ ಹೋದಾಗ, ಹಿಲ್ ಸ್ಟೇಷನ್ಸ್ಗೆ ಹೋದಾಗ ನಾವು ಸನ್ ರೂಫ್ ಕೂಡ ತುಂಬ ಚೆನ್ನಾಗಿ ಯೂಸ್ ಮಾಡ್ತೀವಿ. ಬೆಳಕು ಚೆನ್ನಾಗಿ ಬರುತ್ತೆ. ನನಗೆ ಕಾರ್ ಒಳಗಡೆ ಎಲ್ಲ ವೀಡಿಯೋ ಮಾಡಿದಾಗ ಕತ್ಲು ಕಾಣೋದಿಲ್ಲ, ತುಂಬ ಚೆನ್ನಾಗಿ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಸೊ ನಮ್ಗೆ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಅನಿಮಲ್ಸ್ ಕ್ರಾಸಿಂಗ್, ಮುಳ್ಳಂಗಿರಿ ಯೂಟರ್ನ್, ಗಾಳಿಕೆರೆ, ಮಾಣಿಕ್ಯಧಾರ. ಮಾಡ್ತೀರಲ್ಲ ಇಬ್ರು ಕ್ರಾಸಿಂಗ್. ಸತೀಶ್ ಶಾಲ್ ತೆಗೆದಿಲ್ಲ ಸತೀಶ್? ನೋಡಿದ್ರಲ್ಲ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಹೇಗಿರುತ್ತೆ ರೋಡ್ಸು, ಹಾಗೆ ಪಕ್ಕದಲ್ಲೆಲ್ಲ ಎಸ್ಟೇಟಲ್ಲಿ ಮರಗಳು ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ, ಗ್ರೀನರಿ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತೀರಾ. ಡೆಫಿನೆಟ್ಲಿ ವಿಸಿಟ್ ಮಾಡಿ ನೀವು ಒಂದ್ಸಲ. ಇಲ್ಲಿ ಒಂದು ಕಡೆ ತುಂಬ ಒಳ್ಳೆ ಲೊಕೇಶನ್ ಇದೆ, ಫುಲ್ ಕ್ಲೌಡ್ಸ್ ಇದೆ, ಮಿಸ್ಟ್ ತುಂಬಿಕೊಂಡಿದೆ. ಸೊ ಇಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲೊಂದಷ್ಟು ಫೋಟೋಶೂಟ್ ಕೂಡ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂತು. ಟೆಂಪ್ರೇಚರ್ ಅಂತೂ 19 ಡಿಗ್ರೀಸ್ ಆಗಿಬಿಟ್ಟಿತ್ತು, ತುಂಬ ಚೆನ್ನಾಗಿತ್ತು. ಇಲ್ಲಿ ಅಂಗಡಿ ಇರಲಿಲ್ಲ, ಈಗ ಯಾರು ಹಾಕೊಂಬಿಟ್ಟೇನೆ, ನಾನು ಹಿಡಿತೀನಿ. ಚರಿತ್ಗೆ ಆಲ್ರೆಡಿ ನೆಗಡಿ ಕೆಮ್ಮು ಇತ್ತು, ಸ್ವಲ್ಪ ರಿಕವರ್ ಆಗ್ತಾ ಇದ್ದ. ಮತ್ತೆ ಯಾಕೆ ಜಾಸ್ತಿ ಮಾಡಿಸೋದು ಅಂತ ನಾನು ಚರಿತ್ ಕಾರಲ್ಲೇ ಕೂತಿದ್ದೀವಿ. ಚರಿತ್ಗೆ ಟೋಪಿ ಹಾಕಿ ಶಾಲ್ ಹೊದಿಸಿ ಬೆಚ್ಚಗೆ ಮಾಡಿದ್ದೀವಿ.
ಇಲ್ಲಿ ಸೀನ್ರೀಸ್ದು ಫೋಟೋಸ್ ಕ್ಲಿಕ್ ಮಾಡ್ತಿದ್ದಾರೆ ಸ್ವಾತಿ ಮತ್ತು ಸಂದೀಪು. ಚರಿತ್ ಹೊರಗಡೆ ಬರೋದಕ್ಕೆ ಕಾಯ್ತಾ ಇದ್ದಾನೆ, ಎಕ್ಸೈಟ್ ಆಗಿದ್ದಾನೆ ಅವನು ಕೂಡ ಇಲ್ಲಿ ನೇಚರ್ ಎಲ್ಲ ನೋಡಿ. ಚರಿತು ಕಾರ್ ಕಾರ್. ನಮಗೆ ಫುಲ್ ಕ್ಲೌಡ್ಸ್ ಕವರ್ ಆಗಿದ್ದರಿಂದ ಪೀಕ್ ಕಾಣಿಸ್ಲಿಲ್ಲ, ಹಾಗೆ ತುಂಬ ಪೀಕ್ವರೆಗೂ ಹೋಗಲಿಲ್ಲ. ನಾವು ಅಲ್ಲೇ ನಿಲ್ಲಿಸಿ ವ್ಯೂನ ಎಂಜಾಯ್ ಮಾಡಿ ಬಂದ್ವಿ. ನಾನು ಚರಿತು ಕಾರಿಂದ ಇಳಿಯೋಕ್ಕೆ ಹೋಗಲಿಲ್ಲ, ರಿಸ್ಕ್ ಬೇಡ ಅಂತ. ಹೆಂಗೆ ಹೆಂಗೆ ಹಂಗೆ ನಿಂತ್ಕೊಡ್ರಿ ನೋಡ್ರಿ ಇಲ್ಲಿ ಅಲ್ಲಿ ಸರಿತು ಚಿರಿತು ಟಾಟಾ 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 ಟಾಟಾ. ಇದು ಕಾಫಿ ಬಾರ್ನ್ ಕೆಫೆ ಅಂತ. ಈ ಕೆಫೆ ಬಗ್ಗೆ ಸ್ವಾತಿ ಸಂದೀಪ್ ನಮಗೆ ತಮಿಳ್ನಾಡಲ್ಲಿದ್ದಾಗ ತುಂಬ ಹೇಳೋರು. ಎವ್ರಿ ವೀಕೆಂಡ್ ಕಾಲ್ ಮಾಡಿದಾಗ ಎಲ್ಲಿ ಹೋಗ್ತಿದ್ದೀರಾ ಅಂದರೆ ಬೋರ್ ಆಗ್ತಿತ್ತು, ಸೊ ಕಾಫಿ ಬಾರ್ನ್ಗೆ ಹೋಗಿದ್ವಿ ಅಂತ ಹೇಳ್ತಿರೋರು. ನಮ್ಗೆ ಯಾವಾಗ ಕರ್ಕೊಂಡು ಹೋಗ್ತೀರಾ ಅಂದರೆ ನೀವು ಟ್ರಾನ್ಸ್ಫರ್ ಆಗಿ ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳೋರು. ಸೊ ಫೈನಲಿ ನಾವು ಟ್ರಾನ್ಸ್ಫರ್ ಆಗಿ ಕರ್ನಾಟಕಕ್ಕೆ ಬಂದಿದ್ದೀವಿ. ಫಸ್ಟ್ ಟೈಮ್ ನಮಗೆ ಕೆಫೆ ಕರ್ಕೊಂಬಂದಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಅಟ್ಮಾಸ್ಫಿಯರ್ ಎಲ್ಲನೂ. ಎಸ್ಟೇಟ್ ಮಧ್ಯದಲ್ಲಿ ಕಾಫಿ ಶಾಪು. ಹಾಂ, ಅವನೇ ಸ್ಲೋಮಲ್ಲಿ ಬರ್ತೀಯ ಅಂತ ಏನಾಗಲ್ಲ, ಕ್ಯಾಂಡಿಡ್. ಕಾಫಿ ಆರ್ಡರ್ ಮಾಡಿಬಿಟ್ಟು ಸ್ಯಾಂಡ್ವಿಚ್ ಕೂಡ ಆರ್ಡರ್ ಮಾಡಿದ್ದೀವಿ. ಸೊ ಒಂದು ರೌಂಡ್ ಸುತ್ತ ಹಾಕೊಂಡು ಬರೋಣ ಅಂತ ಹೋಗ್ತಿದ್ದಾರೆ ಸ್ವಾತಿ ಸಂದೀಪು. ನಾನು ಹಾಗೇನೆ ನಿಮಗೆ ಕೆಫೆ ಸುತ್ತಮುತ್ತ ಎಲ್ಲ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಫೋಟೋ ತೊಗೊಳಕ್ಕಂತೂ ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ. ಯಾರಾದರೂ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಬೇಕಂದ್ರೂ ಕೂಡ ಬರ್ಬೋದು. ಹಾಗೆ ಮಕ್ಕಳು ಕರ್ಕೊಂಡು ಬಂದರೂ ಚೆನ್ನಾಗಿ ಆಟಾಡ್ತಾರೆ. ಹಾಗೆ ಆ್ಯನಿಮಲ್ ಲವರ್ಸ್ ಕೂಡ ಬರ್ಬೋದು. ಇಲ್ಲಿ ಬೆಕ್ಕು ನಾಯಿ ಎಲ್ಲ ಓಡಾಡ್ತಿರುತ್ತೆ. ಚರಿತು ಗಲೀಜು ಕಕ್ಕ. ಸೀಟಿಂಗ್ ಏರಿಯಾಸ್ ಡಿಫ್ರೆಂಟ್ ಲೊಕೇಶನ್ಸಲ್ಲಿದೆ. ನಿಮಗೆ ಯಾವ ಲೊಕೇಶನ್ ಬೇಕೋ ಕೂತ್ಕೋಬೋದು. ಇದು ಮೇನ್ ಆರ್ಡರ್ ಪ್ಲೇಸ್ ಮಾಡೋ ಜಾಗ. ಅಲ್ಲಿ ಒಳಗಡೆ ಕಿಚನ್ ಕೂಡ ಇದೆ. ಹಿಂದೆ ಕಾಣ್ತಿರೋದೆಲ್ಲ ಎಸ್ಟೇಟು. ಹಾಗೆಯೇ ಎಸ್ಟೇಟ್ ಒಳಗಡೆ ಕಾಟೇಜಸ್ ಕೂಡ ಇದೆ. ಹಳ್ಳಿಬೆರಿ ಕಾಟೇಜಸ್ ಅಂತ ಸಂದೀಪ್ ಹೇಳ್ತಿದ್ರು. ಸೊ ನೆಕ್ಸ್ಟ್ ಯಾವಾಗಾದರೂ ನಾವು ಕಾಟೇಜಿಗೆ ಹೋದರೆ ಅದನ್ನು ಕೂಡ ತೋರಿಸ್ತೀನಿ. ಬಟ್ ಇವತ್ತು ನಾವು ಆದಷ್ಟು ಬೇಗ ಮನೆಗೆ ಹೋಗೋಣ ಅಂತ ಇಲ್ಲಿ ಕೆಫೆಯಲ್ಲಿ ಕಾಫಿ ಕುಡಿದು ಹೋಗ್ತಿದ್ದೀವಿ ಅಷ್ಟೇ. ಚಿಲ್ಲಿ ಚೀಸ್ ಸ್ಯಾಂಡ್ವಿಚ್ ಮತ್ತು ಎಗ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ವಿ. ಸೊ ಅವೆಲ್ಲ ಬಂದಿದೆ. ಟೇಸ್ಟ್ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬಾ ಚೆನ್ನಾಗಿತ್ತು. ಹೌದಾ? ಒಂದೇ ಉಳಿದಿದೆ, ಅದಕ್ಕೆ 3 ಹಾಕಿರ್ತಾರೆ. 4 ಹಾಕಿರ್ತಾರೆ. ಇಲ್ಲ, 4 ಇತ್ತು ನಮಗೆ ಹೇಳಿದೆ. ಒಂದೇ ಇಲ್ಲ ಹಂಗಾರೆ 3 ಕೊಟ್ಟಿರ್ಬೇಕನಪ್ಪ. ಹಂಗಾರೆ ಪೂರ ಕೊಟ್ಟಿದ್ರು ಅನ್ಸುತ್ತೆ. ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ ಹೋಗಲ್ಲ. ನೋಡ್ಬೇಕು. ಈಗ ಚಿಕ್ಕಮಗಳೂರಿಂದ ಶಿವಮೊಗ್ಗಕ್ಕೆ ಹೋಗ್ತಾ ದಾರಿಯಲ್ಲಿ ಭದ್ರಾವತಿಯಲ್ಲಿ ಸ್ವಾತಿಗೂ ಸಂದೀಪ್ಗೂ ಡ್ರಾಪ್ ಮಾಡಬೇಕಿತ್ತು. ಸೊ ಇಲ್ಲಿ ಬಂದಾಗ ಇಲ್ಲಿ ಒಂದು ಕಡೆ ಫಾಲೂದಾ ಮತ್ತು ಬಾದಾಮ್ ಮಿಲ್ಕ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸಂದೀಪು. ಅಲ್ಲಿ ನಮಗೆ ಟೇಸ್ಟ್ ತೋರ್ಸೋಕ್ಕೆ ಅಂತ ನಿಲ್ಲಿಸಿದ್ದಾರೆ. ಎಲ್ಲರೂ ಚೂರೇ ಟೇಸ್ಟ್ ನೋಡೋಣ ಅಂತ ಸ್ವಲ್ಪನೇ ತರಿಸಿದ್ದೀವಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು, ಥಿಕ್ಕಾಗಿತ್ತು ಬಾದಾಮ್ ಶೇಕು ಮತ್ತು ಫಾಲೂದಾ ಎರಡೂ ಕೂಡ. ಸೊ ಅವ್ರಿಗೆ ಡ್ರಾಪ್ ಮಾಡಿ ಈಗ ಮನೆಗೆ ಬಂದಿದ್ದೀವಿ. ಮನೆಗೆ ಬಂದಮೇಲೆ ಹೊಟ್ಟೆ ಅಂತೂ ಫುಲ್ಲಾಗಿತ್ತು. ಸೊ ಊಟ ಮಾಡೋ ಮೂಡಲ್ಲಿರಲಿಲ್ಲ. ಅತ್ತೆ ಮಾವಂದು ಊಟ ಆಗೋ ಅಷ್ಟರಲ್ಲಿ ನಾನು ಚರಿತಿಗೆ ಊಟ ಮಾಡಿಸ್ದೆ. ಕಾರ್ತಿಕ್ ಚರಿತಿಗೆ ಆಟ ಆಡಿಸ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಬಿಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ.
ಇವತ್ತಿನ ವ್ಲಾಗ್ ಹೀಗಿತ್ತು. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನಿಮ್ಗಿನ್ನೂ ಯಾವುದಾದ್ರೂ ಪ್ಲೇಸಸ್ನ ನೋಡಬೇಕು ಅಂತ ಆಸೆ ಇದ್ದರೆ ನೀವು ಅದನ್ನು ಕಮೆಂಟ್ಸಲ್ಲಿ ತಿಳಿಸಿದ್ರೆ, ನೀವು ಹೋಗೋಕ್ಕಾಗದಿದ್ರೆ ನಾವು ಆ ಪ್ಲೇಸಸ್ನ ವಿಸಿಟ್ ಮಾಡಿ ನಿಮಗೆ ತುಂಬ ಚೆನ್ನಾಗಿ ಆ ಪ್ಲೇಸ್ನ ತೋರಿಸ್ತೀವಿ. ನೀವು ಕೂಡ ನೋಡಿ ಎಂಜಾಯ್ ಮಾಡ್ಬೋದು. ಕೊನೆಯಲ್ಲಿ ನಾನು ಹೇಳಿದಾಗೆ ಒಂದಷ್ಟು ಫೋಟೋಸ್ ಕ್ಲಿಕ್ ಮಾಡಿದ್ವಲ್ಲ, ಅದನ್ನೆಲ್ಲ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಎಲ್ಲ ಫೋಟೋಸ್ನೂ ಕೂಡ ನೋಡ್ಬೋದು. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.